ಬಸವಣ್ಣನವರು ಬಹಳ ದೊಡ್ಡವರು. ಯಾಕೆ ಅವರನ್ನಷ್ಟು ಕೊಂಡಾಡಿದರು ಶರಣರು, ಸಂತರು? ಅದಕ್ಕೆ ಅತ್ಯಂತ ಮುಖ್ಯವಾದ ಒಂದು ಕಾರಣ ಅಂದರೆ ಅವರು ಹೃದಯದಲ್ಲಿ ಭಕ್ತಿ ಅಂತೂ ಒಂದು ಸುಂದರವಾದ ಭಾವನೆ. ಅವರು ಹೇಳ್ತಾರೆ, ನನ್ನನ್ನು ಭಕ್ತನೆಂದೆನಿಸು. ನನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ಏನು ಇರಬೇಕು ಅಂದರೆ ಭಕ್ತಿ ಇರಬೇಕು, ಸುವಾಸನೆ. ಈಗ ಹೂಗಳದಾವಲ್ಲ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದಾವ. ಕಣ್ಣಿನೊಳಗೆ ಹೂವು ತನ್ನ ಸೌಂದರ್ಯವನ್ನು ತುಂಬುತ್ತದೆ, ಕಣ್ಣು ಅರಳುತ್ತದೆ. ಸುಗಂಧವನ್ನು ನಮಗೆ ಕೊಡ್ತದೆ. ಸುಗಂಧ ಮನಸ್ಸನ್ನು ಪ್ರಸನ್ನಗೊಳಿಸ್ತದೆ, ಅದೆಲ್ಲ ತುಂಬುತ್ತದೆ. ಹಾಗೆ ಭಕ್ತಿ ಅನ್ನೋದೊಂದು ಸುಗಂಧ. ಅದೊಂದು ಹೃದಯದ ಸೌಂದರ್ಯವನ್ನು ಹೆಚ್ಚಿಸುವಂಥ ಭಾವ. ಅದು ಒಂದಿದ್ರೆ ಸಾಕು, ಕೂಡಲ ಸಂಗಮ ಸಮೀಪದೊಳಗೆ ದೇವರು ನಮ್ಮ ಸಮೀಪ. ಅದಕ್ಕೆ ಅವರು ಹೇಳಿದರು, ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿ ಹೇಳಿಲ್ಲ? ಭಕ್ತಿ ಅಂತ ವಸ್ತು ಯಾವುದದ? ಪರಮಾತ್ಮನಿಗೆ ನಾದನೂ ಅಷ್ಟು ಪ್ರಿಯಲ್ಲ, ವೇದಗಳು ಅಲ್ಲ, ಸಂಪತ್ತಲ್ಲ, ಏನಲ್ಲ. ದೇವನಿಗೆ ಅತ್ಯಂತ ಪ್ರಿಯವಾದ ವಸ್ತು ಏನಾದರೂ ಇದ್ದರೆ ನಮ್ಮ ಎದೆಯೊಳಗಿರುವಂಥ ಪವಿತ್ರ ಭಾವ. ಅದಕ್ಕೆ ನಾವು ಭಕ್ತಿ ಅಂತ ಕರೀತೇವೆ. ಅದು ಬಹಳ ಸ್ವಚ್ಛ ಭಾವ. ಅದರಲ್ಲಿ ನಾನು, ನಂದು ಅಂತ ಬಹಳ ಇರುವುದಿಲ್ಲ. ಅದರಲ್ಲಿ ಕಾಮ ಕ್ರೋಧಗಳು ಇರೋದಿಲ್ಲ. ಅದರಲ್ಲಿ ದುರಾಶ ಅಹಂಕಾರ ಇರೋದಿಲ್ಲ. ಅಷ್ಟು ಸ್ವಚ್ಛಾದಂಥ ಒಂದು ಭಾವ. ಆದ್ದರಿಂದಲೇ ಭಕ್ತಿ ಭಾಂಡಾರಿ ಬಸವಣ್ಣ ಅಂತ ಕರೆದರು. ಬಸವಣ್ಣ ಅಂದರೆ ಭಕ್ತಿಯ ಭಾಂಡಾರ. ಎಷ್ಟು ಚೆನ್ನಾಗಿಲ್ಲ? ಒಳಗೆ ಭಕ್ತಿ ಇತ್ತು ಅಂದರೆ ಸುತ್ತಮುತ್ತ ಇರುವ ಜಗತ್ತೆಲ್ಲ ಸುಂದರವಾಗಿ ಕಾಣಿಸ್ತದೆ. ಒಳಗೆ ಪ್ರೇಮ ಇತ್ತು ಅಂದರೆ ಹೊರಗಿನ ವಸ್ತುಗಳೆಲ್ಲ ಪ್ರಿಯವಾಗಿ ಕಾಣಿಸ್ತಾವ. ಅವರೇ ಹೇಳ್ತಾರೆ, ಬೇಕು ಭಕ್ತಿ. ನಾನು ಏನು ಆಗಬೇಕಂತೇನಿ ಅಂದರೆ ಭಕ್ತ ಅಂತ ಅನಿಸು. ನಮಗೇನು ಬೇಡ, ನಾನೊಬ್ಬ ಭಕ್ತನಾಗಿರಬೇಕು. ಭಕ್ತನಾಗೋದು ಅಂದರೆ ದೇಹದ ಒಳಗೆ, ಹೃದಯದ ಒಳಗೆ ಅತ್ಯಂತ ಪ್ರೇಮದ ಭಾವವನ್ನು ಇಟ್ಟುಕೊಂಡಿರೋದು. ಯಾವಾಗ ಹೃದಯದಲ್ಲಿ ಪ್ರೇಮದ ರಸ ತುಂಬಿತೋ ಆವಾಗ ಕಣ್ಣುಗಳೆಲ್ಲ ಮಧುರ ಮಧುರವಾಗ್ತವ. ನೋಡಿದ್ದೆಲ್ಲ ಕೂಡಲ ಸಂಗಮ. ಯಾವುದನ್ನು ನಾವು ಪ್ರೀತಿಸ್ತೇವೆ ಅದು ನಮಗೆ ಗೋಚರ ಆಗ್ತದೆ, ಕಾಣಿಸ್ತದೆ. ಅದಕ್ಕೆ ಅವರು ಹೇಳಿದರು, ನಾನೊಬ್ಬನೇ ಭಕ್ತ, ಈ ಜಗತ್ತಿನ ಜನ ಎಲ್ಲ ಸಾಕ್ಷಾತ್ ಕೂಡಲ ಸಂಗಮ. ಎಷ್ಟು ಅದ್ಭುತದ ಹೇಳಿ. ನಾನು ಒಬ್ಬನೇ ಭಕ್ತ. ಜನ ಏನದಾರಲ್ಲ ಇವರೆಲ್ಲ ಪರಮಾತ್ಮನ ಅಂಶ. ನಾನು ಭಕ್ತ, ಆದ್ದರಿಂದ ಇವರನ್ನೆಲ್ಲ ನಾನು ಪ್ರೀತಿಸ್ತೇನೆ ಅಂತ ಹೇಳಿ. ಯಾಕೆ? ನೀವೆಲ್ಲರೂ
ನೀವೆಲ್ಲರೂ ಕೂಡಲ ಸಂಗಮ ಇದ್ದಂಗೆ ನಾನು ಭಕ್ತ ಇದ್ದೇನೆ. ನಾನು ಕೂಡಲ ಸಂಗಮನನ್ನು ಪ್ರೀತಿಸ್ತೇನೆ. ಇದರ ಅರ್ಥ ನಿಮ್ಮನ್ನೆಲ್ಲ ಪ್ರೀತಿಸ್ತೇನೆ ನಾನು. ಯಾಕೆ? ನೀವು ಕೂಡಲ ಸಂಗಮ. ಆದ್ದರಿಂದಲೇ ಹೇಳಿದರು, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಏನದಾರ ಈ ಜನ ಎಲ್ಲರೂ ಇವರ ಶಿವನಿಗೆ ಅತ್ಯಂತ ಪ್ರಿಯರು. ನಾನು ಭಕ್ತ, ಇವರನ್ನ ನೋಡಿ ಇವರ ಸೇವೆ ಮಾಡಿ ನಾನು ಸಂತೋಷ ಪಡ್ತೇನೆ. ಅಂಥ ಭಕ್ತ ನಾನು ಒಬ್ಬನೇ. ಎಲ್ಲರೂ ಏನು ಅಂದ್ರೆ ದೇವರು. ಎಷ್ಟು ಚಲೋ ಅದು ದೃಷ್ಟಿಕೋನ ಹೇಳಿ. ಎಷ್ಟು ಅದ್ಭುತವಾದ ದೃಷ್ಟಿಕೋನ. ಎಲ್ಲರಿಗೂ, ಸಾಮಾನ್ಯ ಮನುಷ್ಯನಿಗೂ ಅವರ ಕೂಡಲ ಸಂಗಮನ ಅಂಶ ಅಂತೀವಿ. ಯಾರೇ ಇರಲಿ, ಸಣ್ಣವರೋ ದೊಡ್ಡವರೋ ಯಾರಿದ್ರೂ ಎಲ್ಲರೂ ಕೂಡಲ ಸಂಗಮನ ಅಂಶ. ಹೌದಲ್ಲ ಹೇಳಿ? ಒಳಗ ಅಂಥದೊಂದು ದೈವಾಂಶ, ಅದೊಂದು ಸುಂದರವಾದ ಬೆಳಕ. ಅಂಥದು ನಮ್ಮ ಒಳಗದಲ್ಲ, ಅದೇ ಕೂಡಲ ಸಂಗಮ. ಬಸವಣ್ಣ ಹೇಳ್ತಾರೆ, ನನ್ನ ಎದೆಯೊಳಗ ಭಕ್ತಿ ತುಂಬಿರಲಿ. ನಮಗೇನು ಬೇಡ, ಭಕ್ತಿ ಒಂದಿದ್ದರೆ ಸಾಕು. ನಿನ್ನೆ ನೋಡೇವಲ್ಲ, ಏನು ಆನೆಗೊಟ್ಟರು ಬೇಡ, ಕರಿಯ ಕೊಟ್ಟಡೆ ಬೇಡ, ಸಿರಿಯ ಕೊಟ್ಟಡೆ ಬೇಡ, ಹಿರಿದಪ್ಪ ರಾಜ್ಯ ಕೊಟ್ಟಡೆಯೂ ಬೇಡ. ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತರೆ ನಿಮ್ಮನೇ ಇತ್ತೆ ಕಾಣ. ನನಗೇನು ಬೇಕಾಗೋದಿಲ್ಲ. ಏನು ಜನ ಅದಾರ, ಅವರ ಪ್ರೇಮದ 2 ಮಾತು ಸಾಕು ನನಗೆ. ಅವರ ಮಾತಿನಲ್ಲಿ ಏನದ ರಸವಂತಿಕೆ, ಅದು ಸಾಕು ನನಗೆ. ಶರಣರ ಸುಳ್ಳು ನುಡಿ, ಅವರ ಹೃದಯದಿಂದ ಬಂದ ಒಂದು ಮಾತು. ಆ ಮಾತಿನೊಳಗ ಪ್ರೇಮ, ದೇವ ಪ್ರೇಮ ಅಷ್ಟಿದ್ರೆ ಸಾಕು, ನಾನು ಧನ್ಯನಾಗ್ತೇನೆ ಅಂತ ಯಾರು ಹೇಳಿದರು? ದಾಸಿಮಾರ್ಯ ಹೇಳಿದ. ಎಷ್ಟು ಚೆನ್ನಾಗಿ. ಏನು ಬೇಡಪ್ಪ ನನಗೆ. ಶರಣರಂತೇನದಾರ, ಯಾರ ಮನಸ್ಸಿನಲ್ಲಿ ದೇವನ ಅಂಶ ಅದ, ದೇವನ ಭಾವ ಅದ, ಅಂಥವರೇ ಶರಣರು. ಈಗ ನಿಮ್ಮ ಮನಸ್ಸುಗಳದಾವಲ್ಲ, ಅಲ್ಲಿ ದೇವನ ಭಾವ ಅದ. ಹೇಗ ಹೂವಿನೊಳಗ ಕಾಣದ ಹಂಗ ಸುಗಂಧ ಅದ, ಹಾಗ ಎಲ್ಲರ ಮನಸ್ಸಿನೊಳಗ ಒಂದು ಸುಗಂಧ, ಅದೇ ದೇವಭಾವ, ದೇವ ಪ್ರೇಮ. ದೇವ ಪ್ರೇಮ. ಒಂದು ಗಿಡ ಇತ್ತು, ಗಿಡದೊಳಗ ಒಂದು ಹಕ್ಕಿ, ಅದು ಹಾಡೋ ಹಕ್ಕಿ. ಬಹಳ ಚೆನ್ನಾಗಿ ಹಾಡ್ಕೋತಿರ್ತದೆ. ಅದು ಕೋಗಿಲ. ಎಷ್ಟು ಚೆನ್ನಾಗಿ ಹಾಡ್ತದ ಹೇಳಿ. ಒಂದು ಸಲ ಒಂದೇ ಗಿಡ, ಆ ಗಿಡದಲ್ಲಿ ಅನೇಕ ಪಕ್ಷಿಗಳಿದ್ದು, ಈ ಪಕ್ಷಿ ಹಾಡೋ ಪಕ್ಷಿ ಇದು. ಆ ಸಲ ಏನಾಯಿತು ಅಂದ್ರೆ, ಅದಕ್ಕೆ 2 ಮರಿಗಳು ಅವು ತತ್ತಿ ಇಟ್ಟಿತು. ಆ ಮರಿಗಳನ್ನು ರಕ್ಷಣೆ ಮಾಡುವಾಗ ಹಾಡ್ಲಿಕ್ಕಾಗಲಿಲ್ಲ. ಅವಾಗ ಈ ಕಾಗೆ ಅಂತಿತ್ತು ಅಲ್ಲಿ, ಅದು ಹೇಳ್ತು, ನೋಡು ನೀ ಹಾಡ್ಕೋತಿರು, ನಾವು ನಿನ್ನ ತತ್ತಿ ರಕ್ಷಣೆ ಮಾಡ್ಕೋತಿರ್ತೇವೆ, ನಾನು ಪೋಷಣ ಮಾಡ್ತೇನೆ ನಿನ್ನ ಮಕ್ಕಳನ್ನು. ನೀನು ಹಾಡು. ನೀನು ಹಾಡಿದಾಗ ಎಷ್ಟು ಆನಂದ ಆಗ್ತದ. ಅದಕ್ಕೆ ಮುಂದೆ ಕೋಗಿಲ ತತ್ತಿ ಇದರ ಮನ್ಯಾಗ ಇಡಕ್ಕೆ ಶುರು ಮಾಡ್ತು. ಎದರ ಮನ್ಯಾಗ? ಕಾಗಿಯ ಮನೆಯೊಳಗ ಅದರ ತತ್ತಿ ಕೂಡ ಇದು 1-2 ತತ್ತಿ ಇಡ್ತಿತ್ತು.
ಕಾಗಿಗೆ ಗೊತ್ತಾಗ್ತಿರ್ಲಿಲ್ಲ, ಅದನ್ನು ಬೆಳೆಸ್ತತ್ತು, ಹಾರಾಕ್ ಬರಂಗ ಆಯ್ತು ಅಂದ್ರೆ ದೂರ ಸರಿಸ್ತತ್ತು, ಹಾಡ್ಕೋತ ಹೋಗ್ರಿ ಆ ಕಡೆ. ಹಾಡಬೇಕು ಮನುಷ್ಯ, ಹಾಡಬೇಕು. ಅದು ಹೇಳ್ತದ ಕೋಗಿಲ, ನಾನು ಹುಟ್ಟಿದ್ದೇ ಹಾಡೋದಕ್ಕೆ. ಜನ ಕೇಳ್ತಾ ಇರಲಿ, ಕೇಳದೇ ಇರಲಿ, ನನ್ನ ಹಾಡುಗಳು ದೇವನೇ ಈ ಜಗತ್ತಿನೊಳಗ ಎಲ್ಲ ಕಡೆ ಹರುಲಿ. ಅದು ಪ್ರೇಮದ ಹಾಡ, ಅದು ಸಂತೋಷದ ಹಾಡ. ಕೋಗಿಲ ಹಾಡ್ತದ, ಜಗತ್ತಿನಲ್ಲಿತದ. ಹಾಗ ನಮ್ಮ ಹೃದಯದಲ್ಲಿ ಪ್ರೇಮದ ಹಾಡ ಇತ್ತು ಅಂದ್ರೆ ಜಗತ್ತಿನಲ್ಲಿ ನಾವು ಸುಂದರವಾಗಿ ಬಾಳಬಲ್ಲೆವಿ. ಭಕ್ತಿ ಅದ. ಅಂಥ ಭಕ್ತಿಯನ್ನ ಬಸವಣ್ಣನವರು ಎಷ್ಟು ಪ್ರೀತಿಸಿದರು. ಬಸವಣ್ಣಗೆ ಅಷ್ಟು ಮಹತ್ವ ಯಾಕೆ ಕೊಟ್ಟರು? ಬಂದವರೆಲ್ಲ ಅಲ್ಲಮನಂಥ ಮಹಾನುಭಾವರು, ಅಕ್ಕ ಮಹಾದೇವಿ ಅಂಥವರು, ಸಿದ್ದರಾಮಣ್ಣನಂಥವರು ಯಾರು ಬಂದರೂ ಸಹಿತ ಅವರನ್ನು ಕೊಂಡಾಡಿದರು. ಯಾಕೆ ಅಂದ್ರೆ ಅವರು ಎದೆಯೊಳಗೆ ಕಹಿತನ ಇರಲಿಲ್ಲ. ಎದೆಯೊಳಗ ಸವಿ 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 ಭಾವ ಇತ್ತು. ಅದಕ್ಕಷ್ಟು ಜನ ಮೆಚ್ಚಿಕೊಂಡ್ರು. ಎಷ್ಟು ಹೊಗಳಿದರು ಅಂದ್ರೆ ಸಾಕ್ಷಾತ್ ಪರಮಾತ್ಮನ ಅವತಾರ ಬಸವಣ್ಣ ಅಂತ ಹೊಗಳಿದರು. ಬಸವಣ್ಣ ಹೇಳಿದರು, ನಾನಲ್ಲ, ನೀವೆಲ್ಲ ಕೂಡಲ ಸಂಗಮ, ನಾನು ನಿಮ್ಮ ಸೇವಕ. ಏನು ಭಾವ! ಜಗತ್ತೆಲ್ಲ ಹೊಗಳ್ತಾ ಇರಬೇಕು, ನಮ್ಮ ಎದೆಯೊಳಗ ನಾವು ಸೇವಕರು, ದೇವನ ಸೇವಕರಂತ ಭಾವ ಇರಬೇಕು. ಅದು ಬಸವಣ್ಣ ತೋರಿದ ಮಾರ್ಗ, ಪ್ರೇಮದ ಮಾರ್ಗ. ಬೇಕು ಇಂದ ಮನೆಗೆ ಹೋಗ್ತೀರಲ್ಲ, ಮನೆ ಅಂದ್ರೆ ಅಷ್ಟು ಪ್ರಿಯ. ಮನೆಯೊಳಗಿರುವ ಜನ ಅವರನ್ನು ನೋಡುವಾಗ ಅಷ್ಟು ಸಂತೋಷ ಆಗಬೇಕು. ಇವರೆಲ್ಲ ಕೂಡಲ ಸಂಗಮನ ರೂಪ. ಈ ಮಕ್ಕಳು, ಈ ಹೆಂಡತಿ, ಈ ಅಣ್ಣ ತಮ್ಮಂದಿರು, ಈ ಪತಿ ಎಲ್ಲರೂ ದೇವನ ಅಂಶ ಹೊಂದಿದವರು. ಕೂಡಲ ಸಂಗಮನ ಅಂಶ ಅದ ಇದರಲ್ಲೇ, ದೇವನ ಅಂಶ. ಇಷ್ಟೆಲ್ಲ ಜನ ಮನೆಯೊಳಗದಾರಲ್ಲ, ಈ ಮನೆ ದೇವರ ಮನೆ. ಆ ಭಾವ ಬಂತು ಅಂದ್ರೆ ಪ್ರತಿ ಮನೆ ಕಲ್ಯಾಣವಾಗ್ತದೆ. ಪ್ರತಿ ಒಬ್ಬ ವ್ಯಕ್ತಿ ಏನಾಗ್ತಾನ? ಬಸವಣ್ಣನಾಗ್ತಾನ. ಅಷ್ಟು ಬಸವಣ್ಣನವರ ಜೀವನದಿಂದ ಕಲಿಯಬೇಕಾದದ್ದು ಏನು ಅಂದ್ರೆ, ಮನುಷ್ಯನೇ ಎದೆಯೊಳಗೆ ಕಹಿತನ ಇಟ್ಟುಕೋಬೇಡ. ಮಾತಿನಲ್ಲಿ ಮಧುರತೆ ಇರಲಿ, ಹೃದಯದಲ್ಲಿ ಪ್ರೇಮ ತುಂಬಿಕೊಂಡಿರಲಿ. ಜಗತ್ತನ್ನು ನೋಡಿದಾಗ ಇದು ದೇವನ ಜಗತ್ತ ಅಂತ ಭಾವ ಇರಲಿ. ಹಾಗ ಬದುಕು ಮನುಷ್ಯನೇ, ಹಾಗ ಬದುಕು. ನೋಡು, ಈ ಭೂಮಂಡಲ ಏನಾಗ್ತದೆ? ಅದ್ಭುತವಾಗ್ತದೆ. ಯಾವ ಮನೆಯೊಳಗೆ ನಾವು ಈ ಭಾವದಿಂದ ಇರ್ತೇವೆ, ಅದು ದೇವ ಮನೆಯಾಗ್ತದೆ. ಮನೆಯೊಳಗಿರುವ ಜನರೆಲ್ಲ ದೇವರ ಆಂಶಿಕರಾಗ್ತಾರ. ಹಾಗ ದೃಷ್ಟಿ ನಮ್ಮದು ಬೆಳಿಬೇಕು ಅಂತ ಬಸವಣ್ಣನ ಮಾತು. ಎಷ್ಟು ಚೆನ್ನಾಗಿ ಅವರು ಹೇಳ್ತಾರೆ. ಬಹಳ ಸಾದಾ 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 ಮಾತುಗಳು. ಅವರ ಸುತ್ತಲಿರುವಂತಹ ಶರಣರೆಲ್ಲ ಹಾಗೆ, ಯಾವುದು ಬೇಕಿಲ್ಲ, ಎದೆಯೊಳಗೆ ಒಂದಿಷ್ಟು ಪ್ರೇಮ ಇದ್ದರೆ ಸಾಕು. ಅದರಂಥ ಸಂಪತ್ತ ಯಾವುದು ಹೇಳಿ? ಜಗತ್ತನ್ನೆಲ್ಲ ಸುಂದರ ಮಾಡುವಷ್ಟು ಸಾಮರ್ಥ್ಯ ಪ್ರೇಮದೊಳಗದ, ಪವಿತ್ರ ಪ್ರೇಮದೊಳಗ, ಭಕ್ತಿಯೊಳಗದ. ಅದರಂಥ ಸಂಪತ್ತ ಯಾವುದು? ಅದು ಒಂದು ಇತ್ತಂದ್ರೆ ಆತನಷ್ಟು ಸಿರಿವಂತ ಈ ಜಗತ್ತಿನಲ್ಲಿ ಯಾರಿಲ್ಲ. ಈಗದಲ್ಲ, ನಿಮ್ಮನ್ನ ಹೀಗೆ ನೋಡಿದಾಗ ಆನಂದ ಆಗ್ತಿತ್ತು ಅಂದ್ರೆ ಅದೇ ಸಂಪತ್ತ. ಹೌದಲ್ಲ ಹೇಳಿ?
ನಿಮ್ಮನ್ನೆಲ್ಲ ನೋಡಿದಾಗ ತಾಪ ಆಗ್ತಿತ್ತಂದ್ರೆ ಅದೇ ಬಡತನ, ಅದೇ ದಾರಿದ್ರ್ಯ. ಇಷ್ಟೆಲ್ಲ ಜನ ಏನು ಸುಂದರವಾದ ಜೀವನ ಸಾಗಿಸ್ತಾರೆ, ಸ್ವಚ್ಛ ಜೀವನ ಸಾಗಿಸ್ತಾರೆ, ಹೂವಿನಂಥ ಜನ ಇದು ಅಂತ ಭಾವ ಬಂದ್ರೆ ಎಲ್ಲಿ ಬಡತನ, ಎಲ್ಲಿ ಅಸಂತೋಷ ಹೇಳಿ? ಇರೋದೆಲ್ಲ ದೇವನ ಕಲಾಕೃತಿ ಇದೆ.